ಪಾಕಿಸ್ತಾನ ಸ್ಮ್ಯಾಶ್ ಮಾಡಬೇಕು. ಅವ್ರು ಇರಲೇಬಾರ್ದು. ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಜೀವನ ಹೇಗೆ ಅಂತ. ಅವರಿಂದ ನಾವೇನು ಕಲಿಯೋ ಅವಶ್ಯಕತೆ ಇಲ್ಲ. ಅವ್ನು ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಮಾಡಿ ತಪ್ಪಿಗೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲ ಕಡೆ. ನಿಜವಲ್ಲ ನಮ್ಗೆ ಒಪ್ಪಿಗೆ ಇಲ್ಲ ಸರ್. ಕದನ ವಿರಾಮ ಒಪ್ಪಿಗೆ ಇಲ್ಲ. ಪಾಕಿಸ್ತಾನ ಸ್ಮ್ಯಾಶ್ ಮಾಡಬೇಕು. ಅವ್ರು ಇರಲೇಬಾರ್ದು. ಅವ್ರ ನಂಬಿಕೆಗೆ ಅರ್ಹರಲ್ಲ. ಸೊ ಅದರಿಂದ ನಾನು ಹೇಳ್ತಾ ಇರೋದು ಏನು ಅಂದರೆ ಕದನ ವಿರಾಮ ಇರಬಾರ್ದು. ಅವ್ರನ್ನ ಸ್ಮ್ಯಾಶ್ ಮಾಡಿ ಟೋಟಲಿ ಪಾಕಿಸ್ತಾನ ಅನ್ನೋದು ವ್ಯಾನಿಷ್ ಆದರೆ ನಮ್ಮ ದೇಶ ಸುಭಿಕ್ಷವಾಗಿರ್ಬೋದು ಅಷ್ಟೇ. ಇಷ್ಟು ಮಾತ್ರ ನಾನು ಹೇಳಕ್ಕೆ ಒಪ್ಕೊತೀನಿ. ಮೋದಿಯವರು ಡ್ಯೂ ಟು ಎಕ್ಸ್ಟರ್ನಲ್ ಅಫೇರ್ಸ್ ಪ್ರಾಬ್ಲಮ್, ಔಟ್ಸೈಡಿಂದ ಪ್ರಾಬ್ಲಮ್ ಇರ್ಬೋದು ಅಥವಾ ಒತ್ತಡದಿಂದ ಬಂದಿರ್ಬೋದು, ತೊಗೊಂಡಿರ್ಬೋದು. ಬಟ್ ಆದರೆ ನಮ್ಗೆ ತಿಳಿದ ಮಟ್ಟಿಗೆ ಅದು ದುರದೃಷ್ಟಕರ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಏನು ಯಾವ ರೀತಿ ತೊಗೊಂಡಿದ್ದಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಆ ರೀತಿ ತೊಗೊಂಡಿರ್ತಾರೆ. ಒತ್ತಡ ಇರ್ಬೋದು, ಬಟ್ ಅವ್ರು ತೊಗೋಬಾರ್ದಾಗಿತ್ತು, ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ನಾವು ಪಬ್ಲಿಕ್ ಆಗಿ ಹೇಳ್ತಾ ಇರೋದ್ರಿಂದ ನಮ್ಗೆ ಅದು ಒಪ್ಪಿಗೆ ಇಲ್ಲ ಸರ್. ಸರ್ ನಮ್ಮ ಮುಂದೆ ಬೇಡ ಸರ್, ಯಾರ ಮಧ್ಯಸ್ಥನೂ ಬೇಡ. ನಮ್ಮ ಊಟ ನಾವು ಮಾಡಬೇಕು. ನಮ್ಮ ಎಲೆಯಲ್ಲಿ ಏನು ಬಿದ್ದಿದೆ ನಾವು ಹೆಕ್ಕೋಬೇಕು ಅಷ್ಟೇ ವಿನ ಅದು ಕಲ್ಲು ಬಿದ್ದಿರಲಿ ಎಕಣ ಬಿದ್ದಿರಲಿ ನಾವು ತೆಗಿರ್ಬೇಕು ವಿನ ಬೇರೆ ಬಂದು ತೆಗಿತೀನಿ ಅನ್ನೋದೆಲ್ಲ ಅಲ್ಲ. ಅವರು ವೇಸ್ಟ್. ಅವರು ಅಮೇರಿಕಾದವ್ರು ನಾವು ಸೊನ್ನೆ ಕಲಿಸ್ಕೊಟ್ಟು ನಮಗೆಲ್ಲ ಏನು ಮಾಡಬೇಕು ನಾವು ಸೊನ್ನೆ ಕಲಿಸಿದವರು. ನಾವು ಜೀವನ ಹೇಗೆ ಅಂತ ಕಂಡುಕೊಂಡವರು. ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಜೀವನ ಹೇಗೆ ಅಂತ. ಅವರಿಂದ ನಾವೇನು ಕಲಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಮೇರಿಕಾದಲ್ಲಿರೋದು 80% ಉದ್ಯೋಗಿಗಳು ಇಂಡಿಯನ್ಸು. ಸೊ ಅದರಿಂದ ಹೇಳ್ತಾ ಇರೋದ್ರಿಂದ ನಮ್ಗೆ ಯಾರ ಮಧ್ಯಸ್ಥೇನೂ ಬೇಡ. ನಮ್ಮದು ನೋಡ್ಕೊತೀವಿ. ಅದು ಏನು ಕತೆ ನನಗೆ ಗೊತ್ತಿಲ್ಲ. ಹೇಳೋದಲ್ಲ ಅದೇ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನಾಗಿದೆ ಗೊತ್ತಿಲ್ಲ. ಎಕ್ಸ್ಟರ್ನಲ್ ಏನು ಮ್ಯಾಟ್ರ್ ನಮ್ಗೆ ಗೊತ್ತಿಲ್ಲ. ತೊಗೊಂಡಿರ್ಬೋದು, ಯಾವುದೋ ಒಂದು ದಬಾವಣೆಯಿಂದ ತೊಗೊಂಡಿರ್ಬೋದು. ಹೇಳೋಕ್ಕಾಗಲ್ಲ ಏನು ಮಾಡ್ತಾರೆ ಮುಂದೆ ಅಂತ. ಬಟ್ ಅವ್ರು ಸೀಸ್ ಫೈರ್ ಅಂತ ಮಾಡಿದ್ಮೇಲೆ ವೆರಿ ನೆಕ್ಸ್ಟ್ ಅವರಿಂದನೇ ಅವರು ತಿರ್ಗಾ ಬಾಂಬ್ ಬ್ಲಾಸ್ಟಿಂಗ್ ಶುರು ಮಾಡಿದ್ದಾರೆ. ಸೊ ಇವಾಗ ಪ್ರತ್ಯುತ್ತರ ಕೊಡ್ಬೋದಾಗಿತ್ತು. ಯಾಕೆ ಕೊಟ್ಟಿಲ್ಲ ಇನ್ನೂ ನಂಗೆ ಗೊತ್ತಿಲ್ಲ. ಇದು 12ನೇ ತಾರೀಕು ಮೀಟಿಂಗ್ ಇದೆ ಅಂತ ನಾನು ಹೇಳೋದು. ಬದ್ದೋಡಿಸ್ಬಿಟ್ಟು ಪಿ ಒ ಕೆ ನಮ್ಮದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಮ್ಮದೇ ತಾನೆ, ನಾವು ತೊಗೋಬೋದಲ್ವಾ. ಅವ್ನು ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿ ಮಾಡಿ ತಪ್ಪಿಗೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲ ಕಡೆ. ಅಂಬೇಡ್ಕರ್ ಹೇಳಿದರು ಸ್ವತಂತ್ರ ಬಂದ ಮೇಲೆ ಮುಸ್ಲಿಮರೆಲ್ಲ ಅಲ್ಲೋಗಿ ಹಿಂದೂಗಳೆಲ್ಲ ಇಲ್ಲಿರಿ ಅಂತ. ನಮ್ಮ ಗಾಂಧೀಜಿ ಬೇಡ 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 ಇವು ಅಂದ್ಬಿಟ್ಟು ತಪ್ಪು ಮಾಡಿಬಿಟ್ರು. ಈಗ ನಾವು ಅನುಭವಿಸ್ತಾ ಇದ್ದೀವಲ್ಲ, ಯಾರು ನಮ್ಮನ್ನು ನೋಡ್ತಾರೆ? ಈಗ ಅಮಾಯಕರು ಪಹಲ್ಗಾಮಲ್ಲಿ ಅಮಾಯಕರು 26 ಜನ ಸತ್ತರು. ಅದಕ್ಕೆ ಯಾರು ಕಾರಣ? ಅವ್ನು ಪ್ಯಾಂಟ್ ಬಿಚ್ಬಿಟ್ಟು ಅದನ್ನು ಕೇಳ್ತಾನೆ, ನಿಮ್ಗೆ ಇದೇನು ಧರ್ಮ ನೋಡ್ತಾನೆ ಅಂತಂದ್ರೆ ಅವ್ನು ಎಂಥವನು? ಅಲ್ಲಿರೋ ಫಸ್ಟ್ ಕಾಶ್ಮೀರದಲ್ಲಿರೋ ಮುಸ್ಲಿಮ್ಸನ್ನ ಒಂದು ಆಚೆಗೆ ಹೋಗ್ಬೇಕು. ಅವರಿಂದನೇ ಹಾಳಾಗೋಗಿರೋದು. ಇವತ್ತವರೆಗೂ ಪ್ರಾಬ್ಲಮ್ ಆಗ್ತಿರೋದೇ ಅವರಿಂದ. ಅವ್ರ ನಂಬಿಕೆಗೆ ಅರ್ಹರಲ್ಲ. ಅವ್ರು ಬೆಂಗಳೂರಲ್ಲಿರಲಿ ಇಂಡಿಯಾದಲ್ಲಿರಲಿ ಅವ್ರ ನಂಬಿಕೆಗೆ ಅರ್ಹರಲ್ಲ. ಅವ್ರನ್ನ ಒದ್ದು ಆಚೆಗೆ ಹಾಕಿದ್ರೆ ಬುದ್ಧಿ ಬರ್ತದೆ. ಇದು ನನ್ನ ಒಪಿನಿಯನ್ ಸರ್ ಅಷ್ಟೇ. ಯುದ್ಧ ನಿಲ್ಲಿಸಿರೋದು ಪರಿಹಾರ ಏನಂತಂದರೆ, ಪರಿಹಾರ ಇದಕ್ಕೇನಂತಂದರೆ ಅವ್ರನ್ನ ಖಾಲಿ ಮಾಡೋದೇ ಪರಿಹಾರ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚಾಣಕ್ಯ ಒಂದು ಮಾತು ಹೇಳಿದ, ನಡಿಬೇಕಾದ್ರೆ ಒಂದು ಕಲ್ಲಿನ ಇದು ಮರದ ಜೊಂಟೆ ಸಿಕ್ತಂತ ಅವನಿಗೆ. ಅದನ್ನು ಕೆತ್ತುಬಿಟ್ಟು ಅವ್ನ ಕಾಲು ಗಾಯ ಆಯ್ತು. ಅದನ್ನು ಕೆತ್ತುಬಿಟ್ಟು ಅದನ್ನು ಸುಟ್ಟುಬಿಟ್ಟು ಮುಂದೆ ಹಾಕಿದ್ದಾನೆ. ಸುಟ್ಟಾಕ್ಬಿಟ್ರು. ಯಾಕೆ ಅಂತ ಬೇರೆಯವ್ರು ಕೇಳಿದ್ದಕ್ಕೆ, ನಾನು ನಡಿಬೇಕಾದ್ರೆ ನನಗೆ ತಾಕ್ತು ನನಗೆ ಗಾಯ ಆಯಿತು. ಅದೇ ಥರ ಬೇರೆಯವ್ರು ನಡಿಬೇಕಾದ್ರೆ ಕಾಲಿಗೆ ತಕ್ಕ ಗಾಯ ಆಗುತ್ತೆ. ಅದಕ್ಕೋಸ್ಕರ ಅದಿಲ್ಲ ಅಂತಂದರೆ ಅದು ಒಳ್ಳೇದಾಗತ್ತೆ. ಸೊ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಇಫ್ ಯರ್ ಎಕ್ಸಿಸ್ಟೆನ್ಸ್ ಇಸ್ ಮೈ ಡೆತ್ ಬೆಟರ್ ಯು ಡೈ ಅಂತ. ಅಂದರೆ ನಿನ್ನ ಎಕ್ಸಿಸ್ಟೆನ್ಸೇ ನನ್ನ ಸಾವಾದರೆ ನಿನ್ನೆ ಸತ್ತೋಗ್ಬಿಡು ಅಂತ. ಈಗ ಅವರಿಂದ ನಮ್ಮ ಸಾವಾಗ್ತಿದೆ, ಅವರೇ ಸತ್ತೋಗ್ಬಿಡಲಿ, ಬೆಸ್ಟ್. ಅದು ಅಷ್ಟಿದೆ, ಅದೇ ಕರೆಕ್ಟ್. ಇನ್ನೇನು ಇಲ್ಲ ಸರ್. ದಿಸ್ ಈಸ್ 100%. ಇವಾಗ ಸೀಸ್ ಫೈರ್ ಯಾಕೆ ತೊಗೊಂಡಿದ್ದಾರೆ ಅದು ಗೊತ್ತಿಲ್ಲ. ಅದು ಒತ್ತಡದಿಂದ ದಬಾವಣೆಯಿಂದ ತೊಗೊಂಡಿರ್ಬೋದು. ಬಟ್ ಆದರೆ ನಾವು ಹೇಳೋದೇನು ಅಂದರೆ ಸೀಸ್ ಫೈರ್ ಬೇಡ ಆಗಿತ್ತು ಸರ್. ಬೇಡ, ಒಂದು ಪರಿಹಾರ ಸಿಗ್ತಿತ್ತು ಅಷ್ಟೇ. ಯಾವತ್ತೂ ನೀವು ದುಶ್ಮನ್ಗಳ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ರು ನಮ್ಮ ಕಾಲು ಹಿಡ್ಕೊಂಡಾಗಲೇ ಅದಕ್ಕೆ ಅವ್ರಿಗೆ ಏನಾದ್ರು ಒಂದು ಪರಿಹಾರ ಈ ಥರ ಮಾಡಬೇಡ ಅಂತ ಹೇಳೋದು. ನೀವು ಶಾಂತಿ ಮಂತ್ರ ನಾನು ಚರಕ ಸುತ್ತಬಿಟ್ಟು ದೇಶ ಸ್ವತಂತ್ರ ತಂದುಕೊಟ್ಟೆ ಅನ್ನೋದೆಲ್ಲ ಸುಳ್ಳು. ಅಹಿಂಸೆ ಪರಮ ಮಾರ್ಗ ಅಲ್ಲ. ಇರ್ಬೋದು ಹಿಂಸೆನೂ ಅದಕ್ಕೊಂದು ಇದ್ದೇ ಇರುತ್ತೆ, ಮಾರ್ಗ ಇದ್ದೇ ಇರುತ್ತೆ. ಆ ಮಾರ್ಗದಲ್ಲಿ ಹೋದ್ರೇ ಸಿಕ್ಕಿದ್ದು. ಸುಭಾಷ್ ಚಂದ್ರ ಬೋಸ್ ಇದ್ದಿದ್ದು, ಮತ್ತು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಅವರೆಲ್ಲ ಇದ್ದಿದ್ದಕ್ಕೆ ಬ್ರಿಟಿಷರು ಹೆದರ್ಕೊಂಡಿದ್ದು. ಗಾಂಧೀಜಿ ಚರಕ ಸುತ್ತಿದ ತಕ್ಷಣ ಯಾರು ಹೆದರ್ಕೋಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ, ಯಾರು ಹೆದರ್ಕೊಂಡಿರಲಿಲ್ಲ. ಗನ್ನಿಟ್ಬಿಟ್ಟು ಸಾಯಿಸೋ ಜಲಿಯನ್ ವಾಲಾಬಾಗ್ ಮಾಡಿದವರು, ಶೂಟ್ ಮಾಡಿದವ್ರಿಗೆ ಗಾಂಧಿ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ವ? ಬರೀ ನಾಟಕಗಳು ಮಾಡಿದ್ರು ಅಷ್ಟೇ. ನಾವು ಬ್ರಿಟಿಷರ ಹತ್ರ ಕಲ್ತ್ಕೋಬೇಕಾಗಿದ್ದೇನಿಲ್ಲ. ನಮ್ಮಿಂದ ಬ್ರಿಟಿಷರು ಕಲ್ತ್ಕೊಂಡು ಹೋಗಿದ್ದಾರೆ. ನಮ್ಮ ದೇಶನ ಅಫ್ಕೋರ್ಸ್ ದೋಚ್ಕೊಂಡು ಹೋದವರು. ಅವ್ರು ಇವತ್ತು ಭಿಕ್ಷೆ ಬೇಡ ಸ್ಥಿತಿಗೆ ಬಂದಿದ್ದಾರೆ ಅಷ್ಟೇ. ನಮ್ಗೆ ಯಾರು ಹಂಗೂ ಬೇಕಾಗಿಲ್ಲ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೆ ಗೊತ್ತು. ನಮ್ಗೆ ಸೀಸ್ ಫೈರ್ ಯಾಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವು ಅವರನ್ನು ಖಾಲಿ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ಅಷ್ಟು ಮಾಡಿದ್ರೆ ಸಾಕು. ಸ್ಪೀಡ್ ಪ್ಲಸ್ ಕರ್ನಾಟಕ.